ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಳಸಿಗೆ ಜೈ, ತುಳಸಿಗೆ ಜೈ, ತುಳಸಿಗೆ ಜೈ, ತುಳಸಿಗೆ ಜೈ, ತುಳಸಿಗೆ ಜೈ, ತುಳಸಿಗೆ ಜೈ. ನನ್ನ ತಂಗಿಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡ್ತಿರೋದು ನೋಡೋದಕ್ಕೆ ನನ್ನ 2 ಕಣ್ಣು ಸಾಲದು. ತುಂಬ ಸಂತೋಷ ಆಗ್ತಿದೆ ಪುಟ್ಟಿ. ನನ್ನ ಜೀವನ ಇವತ್ತಿಗೆ ಸಾರ್ಥಕ ಆಯಿತು. ನಿನ್ನ ಪಕ್ಕ ಇದ್ದಿದ್ರೆ ಇನ್ನೂ ಎಷ್ಟು ಸಂತೋಷ ಪಟ್ಟಿರ್ತಿದ್ದೆ. ಆದರೆ ವಿಧಿ ನಾವಿಬ್ಬರು ದೂರ ದೂರ ನಿಲ್ಲೋ ಹಾಗೆ ಮಾಡಿಬಿಡ್ತು. ಪರವಾಗಿಲ್ಲ ಪುಟ್ಟಿ, ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ಈ ಅಣ್ಣ ನಿನ್ನ ಜೊತೆ ಯಾವಾಗಲೂ ನೆರಳಾಗಿರ್ತಾನೆ. ತುಳಸಿ, ಮೆಚ್ಚಿದೆ ಕಣವ. ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತೇ ನಡಿಬೇಕು ಅಂತೀಯೇನೋ ಅನ್ಕೊಂಡಿದ್ದೆ. ಅಣ್ಣ ಅತ್ತಿಗೆ ಮುಂದೆನೆ ಪ್ರಮಾಣ ವಚನ ಕಾರ್ಯಕ್ರಮ ನಡಿಬೇಕು ಅಂತಿದ್ಯಲ್ಲ, ನಿನ್ನ ಮಾತು ಕೇಳಿ ನನಗೆ ಬಹಳ ಖುಷಿ ಆಯ್ತವ. ನಂಜಪ್ಪನವ್ರೆ, ನೀವೇನು ಹೇಳ್ತೀರಾ? ಯಾವ ಕಾರ್ಯಕ್ರಮ ಇಟ್ಕೊಳ್ಳೋಣ? ಆಯ್ತು ಗೌಡ್ರೆ, ಯಾವತ್ತೋ ಒಂದು ದಿವಸ ಇಟ್ಕೊಂಡ್ರೆ ಆಯ್ತು ಬಿಡಿ. ಅವತ್ತೇ ಯಾಕೆ, ಇನ್ನೇನು ಹತ್ರದಲ್ಲಿ ಶಿವರಾತ್ರಿ ಹಬ್ಬ ಬರ್ತಿದ್ಯಲ್ಲ, ಅವತ್ತಿಟ್ಕೊಳ್ಳೋಣ. ಏನಂತೀಯವ? ಹಾಗೆ ಮಾಡಿ. ಶಿವರಾತ್ರಿ ಹಬ್ಬದ ಮಾರನೇ ದಿನ ಪ್ರಮಾಣ ವಚನ ಕಾರ್ಯಕ್ರಮನ ಇಟ್ಕೊಳ್ಳಿ. ಹಾಗೆ ಹಾಗೆ ಆಗ್ಲಿ ಬಿಡವ್ವ. ತುಳಸಿಗೆ ತುಳಸಿಗೆ ತುಳಸಿಗೆ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗಿದ್ರಿ? ಯಾಕೆ ನಿನಗೆ ಗೊತ್ತಿಲ್ವಾ? ನನ್ನ ತಂಗಿ ಪ್ರಮಾಣ ಪತ್ರ ಸ್ವೀಕರಿಸೋಕೆ ಅಂತ ಹೋಗಿದ್ಲು. ಅದನ್ನ ನೋಡೋಕೆ ಅಂತ ನಾನು ಹೋಗಿದ್ದೆ. ಇಷ್ಟಕ್ಕೂ ನೀನೇ ತಾನೇ ಹೇಳಿದ್ದು ಹೋಗಿ ಬನ್ನಿ ಅಂತ. ನಾನು ಹೇಳಿದ್ರೆ ಹೋಗ್ಬಿಡ್ತೀರಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನಾನು ಹುಚ್ಚಿನೇ. ಶೋ, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ನಾನು ಮಾತಾಡೋದನ್ನ ಕೇಳಿಸ್ಕೊ. ನನ್ನ ತಂಗಿ ಎಲೆಕ್ಷನಲ್ಲಿ ಗೆದ್ದಿದ್ದಾಳೆ. ಅವಳು ಪ್ರಮಾಣ ಪತ್ರ ಸ್ವೀಕರಿಸೋಕೆ ಅಂತ ಹೋಗಿದ್ಲು. ಅದನ್ನ ನೋಡೋದಕ್ಕೆ ಅಂತ ನಾನು ಹೋಗಿದ್ದೆ. ಆದ್ರೆ ಬೇಜಾರು ಏನು ಗೊತ್ತಾ? ನೀನ್ ನನ್ನ ಜೊತೆ ಇರ್ಲಿಲ್ಲ ಅನ್ನೋದು. ಅವತ್ತು ನನ್ನ ಮಾತು ಕೇಳಿ ನಾಮಿನೇಷನ್ನ ವಾಪಸ್ ತಗೊಂಡಿದ್ದಿದ್ರೆ ನೀನು ಇವತ್ತು ಪಂಚಾಯತಿಗೆ ಬಂದು ನನ್ನ ತಂಗಿ ಪ್ರಮಾಣ ಪತ್ರ ಸ್ವೀಕರಿಸೋದನ್ನ ನೋಡ್ಬೋದಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ ಹೆಂಡತಿ ಪ್ರಮಾಣ ಪತ್ರ ಸ್ವೀಕಾರ ಮಾಡೋದು ನೀವು ನೋಡ್ಬೋದಾಗಿತ್ತು. ಮುಗಿದು ಹೋಗಿರೋದ್ರ ಬಗ್ಗೆ ಪದೇ ಪದೇ ಕೆದಕ್ಬೇಡ. ನೀವು ಮಾಡ್ತಾ ಇರೋದೇನು?
ನಾನಾಗ್ ಬಂದು ನಿನ್ ಹತ್ರ ಹೀಗೀಗಾಯ್ತು ಇಂಥ ಕಡೆ ಹೋಗಿದ್ದೆ ಅಂತ ಹೇಳಲಿಲ್ಲ. ನೀನ್ ಕೇಳಿದಕ್ಕೆ ನಾನು ಹೇಳ್ತಾ ಇರೋದು. ಪುಟ್ಟಿ ನಮ್ಮಿಬ್ಬರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ಲು ಗೊತ್ತಾ? ನನ್ನ ಗೆಲ್ಸಿದ್ರೆ ನಿಮ್ ಬಗ್ಗೆ ಇನ್ನೂ 100 ಪಟ್ಟು ಜಾಸ್ತಿನೇ ಮಾತಾಡ್ತಾ ಇದ್ದೆ. ಏಯ್, ನಿನಗ್ ಬುದ್ಧಿ ಅನ್ನೋದೇ ಇಲ್ವೇನೆ? ಬೇಡ ಬೇಡ ಅಂದ್ರು ಮತ್ತೆ ಮತ್ತೆ ಕೆತ್ಕಿ ಅದನ್ನೇ ಮಾತಾಡ್ತಾ ಇದೆಯಲ್ಲ. ಪುಟ್ಟಿ ನಿನ್ ಬಗ್ಗೆ ಒಳ್ಳೇದ್ ಮಾತಾಡಿದೆ ತಪ್ಪು ಅಂತ ನನಗೀಗ ಅನಿಸ್ತಾ ಇದೆ. ನಾನೇನ್ ಕಾಲಿಟ್ಕೊಂಡ್ ಕೇಳ್ಕೊಂಡ ನನ್ ಬಗ್ಗೆ ಒಳ್ಳೆ ಮಾತಾಡು ಅಂತ? ಏಯ್, ಪುಟ್ಟಿ ನಿನ್ ಬಗ್ಗೆ ಮಾತಾಡಿದ್ದನ್ನ ನೀನ್ ಕೇಳಿಸ್ಕೊಂಡಿದ್ದಿದ್ರೆ ನೀನೀಗ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಪುಟ್ಟಿ ನಿನ್ ಬಗ್ಗೆ ಏನ್ ಹೇಳಿದ್ಲು ಗೊತ್ತಾ? ಜ್ಯೋತಿ ನನ್ ಜೊತೆ ಬೆಳೆದ್ ಗೆಳತಿನೇ ಆದ್ರೂ ಈಗ ಅವಳನ್ನ ನನ್ನನ್ ಹೆಂಡ್ತಿ, ನನಗ್ ಅತ್ತಿಗೆ, ನನ್ನ ಅಣ್ಣ ಅತ್ತಿಗೆ ಇಬ್ರು ನನಗ್ ಶಿವ ಪಾರ್ವತಿ ಇದ್ದ ಹಾಗೆ ಅಂದ್ಲು. ಅವಳು ಮಾತಾಡಿದ್ದನ್ನ ನೀನ್ ಕೇಳಿಸ್ಕೋಬೇಕಾಗಿತ್ತು. ಆದ್ರೆ ನಿನಗ ಅದೃಷ್ಟ ಇಲ್ಲ ಬಿಡು. ಇವತ್ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪುಟ್ಟಿ ನನ್ ತೋಳಲ್ಲೇ ಆಡಿ ಬೆಳೆದವಳು. ಇವತ್ತು ಅವಳ ತೋಳಲ್ಲಿ ಆ ಹೂ ಮಾಲೆಗಳನ್ನ ನೋಡ್ತಾ ಇದ್ರೆ ನನ್ ಜೀವನ ಸಾರ್ಥಕ ಅನಿಸ್ತು. ಸಾಕ್ ಸುಮ್ನೆ ರೀ ಮಾವ. ಅದು ನನ್ನ ತುಳಿದ್ಬಿಟ್ಟು ಸಂಪಾದನೆ ಮಾಡಿರೋ ಗೌರವ ಅದ್ ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ಅವಳೇನ್ ನಿನ್ ಗೌರವನ ತುಳಿದಿಲ್ಲ. ನೀನಾಗ್ ನೀನೇ ಎಡ್ವಿ ನಿನ್ ಕೈಯಲ್ಲಿದ್ದ ಗೌರವನ ಮಣ್ಣು ಪಾಲ್ ಮಾಡ್ಕೊಂಡಿದ್ಯಾ. ನಾನು ಬೇಡ ಅಂದ್ಮೇಲೂ ಹಠ ಮಾಡಿ ಯಾಕೆ ಎಲೆಕ್ಷನ್ ನಿಂತ್ಕೊಂಡೆ? ಆಗ್ಲೇ ನಿಲ್ಬಾರ್ದಾಗಿತ್ತು. ಹಾಗಿದ್ರೆ ನಿಮ್ ತಂಗಿಗೆ ಹೆದರ್ಕೊಂಡ್ ಸುಮ್ನೆ ಕುತ್ಕೋಬೇಕಿತ್ತ? ಮತ್ತೀಗ ಅನುಭವಿಸು. ನನ್ನ ಹತ್ರ ಯಾಕೆ ಕೂಗಾಡ್ತಿದ್ಯಾ? ಬುದ್ಧಿ ಇಲ್ಲ ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಕೂಗಾಡ್ತಾ ಇದ್ದೀನಿ. ಇದೇ ಕೊನೆ. ಇನ್ ಮುಂದೆ ಯಾವತ್ತೂ ನಿಮ್ ತಂಗಿ ಹೆಸರು ಈ ಮನೆಯಲ್ಲಿ ತೆಗಿಯೋ ಹಾಗಿಲ್ಲ. ಅದನ್ನ ಮೀರಿನೂ ಕೂಡ ನಿಮ್ಗೆ ನಿಮ್ ತಂಗಿನೇ ಮುಖ್ಯ ಅನ್ನೋದಾದ್ರೆ ಅವಳ ಜೊತೆನೆ ಹೋಗಿದ್ಬಿಡಿ, ನನ್ನ ಮರ್ತು ಬಿಡಿ.